ವೀಕ್ಷಕರೇ, ನೀವು ಮಾಡದೇ ಇರೋ ತಪ್ಪಿಗೆ ಬರೋಬ್ಬರಿ 43 ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆಯಬೇಕಾದ್ರೆ ನಿಮ್ಮ ಪರಿಸ್ಥಿತಿ ಹೇಗಿರ್ಬೇಡ. ಜೀವನದ ಸುವರ್ಣ ಕಾಲವೆಲ್ಲ ಕತ್ತಲ ಕೋಣೆಯಲ್ಲಿ ಕಳೆದು ಕೊನೆಗೂ ನನಗೆ ನ್ಯಾಯ ಸಿಕ್ತು ಅಂತ ಮುಕ್ತ ಗಾಳಿಯಲ್ಲಿ ಉಸಿರಾಡಿದ ಕೇವಲ 24 ಗಂಟೆಯಲ್ಲೇ ಅದೇ ವ್ಯಕ್ತಿಯನ್ನ ಅಮೆರಿಕದ ಪೊಲೀಸರು ಮತ್ತೆ ಅರೆಸ್ಟ್ ಮಾಡ್ತಾರೆ. ಅಮೆರಿಕದ ಇತಿಹಾಸದಲ್ಲೇ ಇಂತಹದೊಂದು ಘೋರ ಅನ್ಯಾಯ ಇನ್ನೊಬ್ಬರಿಗೆ ಆಗಿರಲಿಕ್ಕಿಲ್ಲ. ಈಗ ನ್ಯಾಯಾಲಯ ಗುಡ್ ನ್ಯೂಸ್ ನೀಡಿದ್ದು ಅಮೆರಿಕದಲ್ಲಿ ಉಳಿಯಲು ಅವಕಾಶ ನೀಡಿ ಕೇವಲ 9 ತಿಂಗಳ ಕೂಸಾಗಿದ್ದಾಗ ಅಮೆರಿಕಕ್ಕೆ ಹೋಗಿದ್ದ ಭಾರತೀಯ ಮೂಲದ ಸುಬು ವೇದಂ ಜೀವನದ ರೋಚಕ ಕಹಾನಿ. ಈ ಸ್ಟೋರಿ ಕೇಳಿದ್ರೆ ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಿಮಗೆ ಅಸಹ್ಯ ಹುಟ್ಟಿಸುತ್ತೆ. ಹಾಗಾದ್ರೆ ಸುಬು ವೇದಂ ಯಾರು? ಅವರು ಮಾಡಿದ ಕೊಲೆ ಯಾವುದು? ರಿಲೀಸ್ ಆದ ತಕ್ಷಣ ಅಮೆರಿಕದ ಅಧಿಕಾರಿಗಳು ಇವರನ್ನ ಮತ್ತೆ ಯಾಕೆ ಅರೆಸ್ಟ್ ಮಾಡಿ? ಈ ಅಮೆರಿಕದ ನ್ಯಾಯಾಲಯ ಏನ್ ಹೇಳ್ತಾ ಇದೆ ಎಂಬುದನ್ನು ನೋಡೋಣ ಬನ್ನಿ. ಸುಬು ವೇದಂಗೆ ಐತಿಹಾಸಿಕ ಜಯ. 43 ವರ್ಷದ ನರಕ ಯಾತನೆ ಎಂಡ್. ಹೌದು, ಸುಬು ವೇದಂಗೆ ಈಗ ಐತಿಹಾಸಿಕ ಜಯ ಸಿಕ್ಕಿದೆ. ಇಮಿಗ್ರೇಷನ್ ನ್ಯಾಯಾಧೀಶರು ಸುಬು ವೇದಂ ಪರವಾಗಿ ಐತಿಹಾಸಿಕ ತೀರ್ಪು ನೀಡಿದ್ದಾರೆ. ಸುಬು ವೇದಂ ಅಮೆರಿಕದಲ್ಲೇ ಉಳಿಯಬಹುದು ಅಂತ ಜಡ್ಜ್ ಆದೇಶ ನೀಡಿದ್ದಾರೆ. ಜೈಲಿನಲ್ಲಿದ್ದಾಗ ಸುಬು ವೇದಂ ಪಡೆದ ಶಿಕ್ಷಣ, ಅವರು ಶುರು ಮಾಡಿದ ಸಾಕ್ಷರತಾ ಕಾರ್ಯಕ್ರಮಗಳು ಮತ್ತು ಜೈಲಿನಿಂದಲೇ ತಮ್ಮ 4 ಜನ ಸೊಸೆಯಂದರಿಗೆ ಅವರು ನೀಡಿದ ಮಾರ್ಗದರ್ಶನವನ್ನ ಜಡ್ಜ್ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಕಳೆದ 44 ವರ್ಷಗಳನ್ನ ಕೋರ್ಟ್ ಒಂದು ಹೊಸ ಪಯಣವಾಗಿ ನೋಡುತ್ತಿದೆ. ಈಗ ಅವರು ಸಮಾಜಕ್ಕೆ ಯಾವುದೇ ಅಪಾಯವಲ್ಲ, ಅವರು ಅಮೆರಿಕದಲ್ಲಿ ಇರುವುದೇ ಅಮೆರಿಕದ ಹಿತದೃಷ್ಟಿಯಿಂದ ಒಳ್ಳೆಯದು ಅಂತ ಜಡ್ಜ್ ತೀರ್ಪು ನೀಡಿದ್ದು, ಈ ತೀರ್ಪು ಅಮೆರಿಕದ ವಲಸಿಗರ ಪೈಕಿ ಭಾರಿ ಸದ್ದು ಮಾಡಿದೆ. ಯಾರಿದು ಸುಬ್ರಹ್ಮಣ್ಯಂ ವೇದಂ? ಈಗ ಈ ಸುಬು ವೇದಂ ಅಥವಾ ಸುಬ್ರಹ್ಮಣ್ಯಂ ವೇದಂ ಯಾರು ಎಂಬುದನ್ನು ನೋಡೋಣ. ಇವರು 1961ರಲ್ಲಿ ಮುಂಬೈಲಿ ಜನಿಸ್ತಾರೆ. ಇವರು ಹುಟ್ಟಿದ ಕೇವಲ 9 ತಿಂಗಳಿಗೆ ಇವರ ಪೋಷಕರು ಅಮೆರಿಕಕ್ಕೆ ವಲಸೆ ಹೋದರು. ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದ ಸ್ಟೇಟ್ ಕಾಲೇಜ್ ಅನ್ನೋ ಪ್ರದೇಶದಲ್ಲಿ ಸುಬುರವರ ಬಾಲ್ಯ ಮುಗಿಯುತ್ತೆ. ಅಮೆರಿಕದ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ್ದ ಇವರು ಅಮೆರಿಕದ ಪೌರತ್ವ ಅಥವಾ ಸಿಟಿಜನ್ಶಿಪ್ ಪಡೆಯುವ ಹಂತದಲ್ಲಿದ್ದರು. ಇವರ ತಂದೆ ತಾಯಿ ಇಬ್ಬರು ತೀರಿ ಹೋಗಿದ್ದು, ಇವರ ಕುಟುಂಬದಲ್ಲಿ ಈಗ ಇರೋದು ಇವರ ಅಕ್ಕ ಮತ್ತು ಅವರ ಫ್ಯಾಮಿಲಿ ಮಾತ್ರ. ಕೇವಲ 9 ತಿಂಗಳ ಕೂಸು ಆಗಿದ್ದಾಗಿನಿಂದಲೂ ಅಮೆರಿಕದಲ್ಲೇ ಬೆಳೆದ ಸುಬು ವೇದಂ ಅವರ ಇಡೀ ಭವಿಷ್ಯ 1980ರಲ್ಲಿ ನಡೆದ ಒಂದೇ ಒಂದು ಘಟನೆಯಿಂದ ಸಂಪೂರ್ಣವಾಗಿ ನಾಶ ಆಯಿತು. 1980ರಲ್ಲಿ ಆಗಿದ್ದೇನು? ಅರೆಸ್ಟ್ ಯಾಕೆ? ವೀಕ್ಷಕರೇ, 1980ರ ನವೆಂಬರ್ ಡಿಸೆಂಬರ್ ಸಮಯ. ಥಾಮಸ್ ಕಿನ್ಸರ್ ಅನ್ನೋ 19 ವರ್ಷದ ಯುವಕ ಸುಬು ವೇದಂ ಫ್ರೆಂಡ್ ಆಗಿದ್ದ. ಇವರಿಬ್ಬರಿಗೂ ರೂಮ್ಮೇಟ್ ಗಳಾಗಿದ್ದವರು ಮತ್ತು ಸಣ್ಣ ಪುಟ್ಟ ಡ್ರಗ್ಸ್ ಬಳಸುವ ಅಭ್ಯಾಸವು ಇವರಿಗಿತ್ತು. 1980ರ ಡಿಸೆಂಬರ್ 14ರಂದು ಥಾಮಸ್ ಕಿನ್ಸರ್ ತನ್ನ ಫ್ಯಾಮಿಲಿಯ VW ಬಸ್ನಲ್ಲಿ LSD ಅನ್ನೋ ಡ್ರಗ್ಸ್ ಅನ್ನ ತರಲು ಸುಬು ವೇದಂಗೆ ಲಿಫ್ಟ್ ಕೊಟ್ಟು ಲೆವಿಸ್ ಟೌನ್ಗೆ ಕರೆದುಕೊಂಡು ಹೋಗಿದ್ದ. ಆ ಮಧ್ಯಾಹ್ನ ಸ್ಟೇಟ್ ಕಾಲೇಜ್ ಡೌನ್ ಟೌನ್ ಬಳಿ ಸುಬು ವೇದಂನನ್ನ ಡ್ರಾಪ್ ಮಾಡಿದ ಥಾಮಸ್ ಕಿನ್ಸರ್ ಆಮೇಲೆ ಅಲ್ಲಿಂದ ನಾಪತ್ತೆಯಾಗಿದ್ದ. ಅವನ ವ್ಯಾನ್ ಮಾತ್ರ ಅವನ ಅಪಾರ್ಟ್ಮೆಂಟ್ ಬಳಿ ಪತ್ತೆಯಾಗಿದೆ, ಆದರೆ ಥಾಮಸ್ ಇರಲಿಲ್ಲ. ಬರೋಬ್ಬರಿ 9 ತಿಂಗಳ ಬಳಿಕ, ಅಂದರೆ 1981ರ ಸೆಪ್ಟೆಂಬರ್ನಲ್ಲಿ ಬೇರ್ ಮೆಡೋಸ್ ಬಳಿಯ ಕಾಡಿನಲ್ಲಿ ಥಾಮಸ್ ಕಿನ್ಸರ್ನ ಕೊಳೆತ ಶವ ಪತ್ತೆಯಾಯಿತು. ಅವನ ತಲೆಗೆ ಗುಂಡು ಹಾರಿಸಿ ಕೊಲೆ ಮಾಡಲಾಗಿತ್ತು ಅನ್ನೋದು ಪೋಸ್ಟ್ ಮಾರ್ಟಂನಲ್ಲಿ ಗೊತ್ತಾಯಿತು. ಆದರೆ ಅವನನ್ನ ಯಾವಾಗ ಕೊಲೆ ಮಾಡಿದ್ರು, ಯಾವ ಜಾಗದಲ್ಲಿ ಕೊಲೆ ಮಾಡಿದ್ರು, ಯಾವ ರಿವಾಲ್ವರ್ ಬಳಸಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ. ಯಾವುದೇ ಸಾಕ್ಷಿ ಇಲ್ಲದಿದ್ದರೂ ಸುಬು ಜೈಲಿಗೆ. ಇದೇ ಕೇಸ್ನಲ್ಲಿ 1982ರಲ್ಲಿ ಸುಬು ವೇದಂ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಯಾಕೆಂದ್ರೆ ಕೊಲೆಯಾದ ಥಾಮಸ್ ಕಿನ್ಸರ್ ಜೊತೆ ಕೊನೆಯ ಬಾರಿ ಕಾಣಿಸಿಕೊಂಡಿದ್ದು ಇದೇ ಸುಬು ವೇದಂ. ಇದನ್ನ ಮುಂದಿಟ್ಟುಕೊಂಡು 1983ರ ಫೆಬ್ರವರಿಯಲ್ಲಿ ಸುಬು ವೇದಂ ಮೇಲೆ ಫಸ್ಟ್ ಡಿಗ್ರಿ ಮರ್ಡರ್ ಚಾರ್ಜ್ ಹಾಕಲಾಯಿತು. ಸುಬು ಬೆಂಬಲಿಗರು ಹೇಳುವ ಪ್ರಕಾರ ಈ ಕೇಸ್ನಲ್ಲಿ ಕೊನೆಗೆ ಬಳಸಿದ ಆಯುಧವೇ ಇರಲಿಲ್ಲ, ಯಾವುದೇ ಪ್ರತ್ಯಕ್ಷದರ್ಶಿ ಇರಲಿಲ್ಲ ಮತ್ತು ಸುಬು ಆ ಕೊಲೆ ಮಾಡೋದಕ್ಕೆ ಯಾವುದೇ ಕಾರಣ ಅಥವಾ ಮೋಟಿವ್ ಕೂಡ ಇರಲಿಲ್ಲ. ಸುಬು 0.25 ಕ್ಯಾಲಿಬರ್ ಪಿಸ್ತೂಲ್ನಿಂದ ಗುಂಡು ಹಾರಿಸಿದ್ದಾರೆ ಅಂತ ಪ್ರಾಸಿಕ್ಯೂಷನ್ ವಾದ ಮಾಡಿದೆ. ಕೇವಲ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ಅಂದರೆ ಸಂದರ್ಭಾನುಸಾರ ಸಾಕ್ಷ್ಯಗಳ ಆಧಾರದ ಮೇಲೆ ಸುಬು ವೇದಂ ಕೊನೆಯದಾಗಿ ಆತನ ಜೊತೆ ಇದ್ದರೂ ಮತ್ತು ಇತ್ತೀಚೆಗಷ್ಟೇ ಒಂದು ಗನ್ನು ಖರೀದಿಸಿದ್ದರು ಅನ್ನೋ ಒಂದೇ ಕಾರಣಕ್ಕೆ 1983ರಲ್ಲಿ ನ್ಯಾಯಾಲಯವು ಸುಬು ವೇದಂಗೆ ಪೆರೋಲ್ ಕೂಡ ಇಲ್ಲದಂತೆ
ಜೀವಾವಧಿ ಶಿಕ್ಷೆಯನ್ನು ವಿಧಿಸಿಬಿಡ್ತು. ಅಲ್ಲಿಗೆ ಸುಬ್ಬುವೇದಂ ರವರ ಇಡೀ ಜೀವನ ಜೈಲಿನ 4 ಗೋಡೆಗಳ ಮಧ್ಯೆ ಬಂದಿಯಾಯಿತು. 40 ವರ್ಷಗಳ ಸುಬ್ಬುವೇದಂ ನರಕಯಾತನೆ. ವೀಕ್ಷಕರೇ, ಅಮೆರಿಕದ ಇತಿಹಾಸದಲ್ಲೇ ಸುದೀರ್ಘ ಕಾಲ ಜೈಲುವಾಸ ಅನುಭವಿಸಿದವರ ಪೈಕಿ ಸುಬ್ಬುವೇದಂ ಕೂಡ ಒಬ್ಬರು. ಬರೋಬ್ಬರಿ 40 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದ ನಂತರ 2020ರ ದಶಕದಲ್ಲಿ ಒಂದು ದೊಡ್ಡ ಸತ್ಯ ಬಯಲಾಯಿತು. ಅಂದು ಪೊಲೀಸರು ಮತ್ತು ಪ್ರಾಸಿಕ್ಯೂಟರ್ಗಳು ಬೇಕಂತಲೇ ಸುಬ್ಬು ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಅಷ್ಟೇ ಅಲ್ಲ, ಥಾಮಸ್ ತಲೆಗೆ ಹೊಕ್ಕಿದ್ದ ಗುಂಡಿಗೂ ಸುಬ್ಬು ಬಳಿ ಇದ್ದ ಗನ್ಗೂ ಮ್ಯಾಚ್ ಆಗೋದೇ ಇಲ್ಲ ಅನ್ನೋದು FBI ರಿಪೋರ್ಟ್ ಮತ್ತು ಅಂದಿನ ಅಧಿಕಾರಿಗಳು ಕೋರ್ಟ್ನಿಂದ ಮುಚ್ಚಿಟ್ಟಿದ್ದರು. ಈ ಹೊಸ ಸಾಕ್ಷ್ಯಗಳು ಹೊರಬೀಳ್ತಿದ್ದಂತೆ 2025ರಲ್ಲಿ ನ್ಯಾಯಾಲಯವು ಸುಬ್ಬುವೇದಂ ಅವರ ಮೇಲಿದ್ದ ಕೊಲೆ ಆರೋಪವನ್ನು ಸಂಪೂರ್ಣವಾಗಿ ವಜಾಗೊಳಿಸಿತು. 43 ವರ್ಷಗಳ ಸುದೀರ್ಘ ನರಕದ ನಂತರ 64 ವರ್ಷದ ಸುಬ್ಬುವೇದಂ ಕೊನೆಗೂ ಜೈಲಿನಿಂದ ಹೊರಬಂದು ಮುಕ್ತ ಗಾಳಿ ಸೇವಿಸುತ್ತಾ ಇನ್ನೇನು ನನ್ನ ಹೊಸ ಜೀವನ ಶುರುವಾಯಿತು ಅಂತ ಸುಬ್ಬುವೇದಂ ಖುಷಿ ಪಡ್ತಿದ್ರು. ಆದರೆ ಆ ಖುಷಿ ಜಾಸ್ತಿ ದಿನ ಉಳಿಯಲಿಲ್ಲ. ಅಮೆರಿಕದ ಕಾನೂನು ಮತ್ತೆ ಅವರ ಕುತ್ತಿಗೆಗೆ ಕುಣಿಕೆ ಹಾಕಿ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಅರೆಸ್ಟ್. ಎಸ್, ಸುಬ್ಬುವೇದಂ ಜೈಲಿನಿಂದ ರಿಲೀಸ್ ಆದ ಕೆಲವೇ 24 ಗಂಟೆಗಳೊಳಗೆ ಅಮೆರಿಕದ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿ ಇಮಿಗ್ರೇಷನ್ ಡಿಟೆನ್ಷನ್ ಸೆಂಟರ್ಗೆ ಹಾಕಿದ್ರು. ನೀವು ಕೇಳಬಹುದು, ಕೊಲೆ ಕೇಸ್ನಿಂದ ಖುಲಾಸೆಗೊಂಡ ಮೇಲೂ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ. ಅದಕ್ಕೆ ಕಾರಣ 1980ರ ದಶಕದ ಆರಂಭದಲ್ಲಿ ಸುಬ್ಬುವೇದಂಗೆ ಕೇವಲ 20 ವರ್ಷ ಇದ್ದಾಗ LSD ಡ್ರಗ್ಸ್ ಪ್ರಕರಣವೊಂದರಲ್ಲಿ ಅವರು ತಪ್ಪು ಒಪ್ಪಿಕೊಂಡಿದ್ದರು. ಈ ಹಳೆಯ ಡ್ರಗ್ಸ್ ಕೇಸ್ನ ಆಧಾರದ ಮೇಲೆ ಅವರನ್ನ ಭಾರತಕ್ಕೆ ಡಿಪೋರ್ಟ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ರು. ಸುಬ್ಬುವೇದಂಗೆ ಜೀವಾವಧಿ ಶಿಕ್ಷೆ ಆಗಿದ್ದರಿಂದ ದಶಕಗಳ ಕಾಲ ಈ ಡಿಪೋರ್ಟೇಷನ್ ಆರ್ಡರ್ ಅನ್ನ ಜಾರಿ ಮಾಡಿರಲಿಲ್ಲ. ಆದರೆ ಕೊಲೆ ಕೇಸಿನಿಂದ ಖುಲಾಸೆಗೊಂಡು ಹೊರಬಂದ ತಕ್ಷಣ ಆ ಹಳೆ ಕೇಸನ್ನು ಕೆದಕಿ ಅವರನ್ನ ಭಾರತಕ್ಕೆ ಕಳುಹಿಸಲು ICE ಅಧಿಕಾರಿಗಳು ಮುಂದಾಗಿದ್ದರು. ಅಕ್ಕನ ಕಾನೂನು ಹೋರಾಟಕ್ಕೆ ಸಿಕ್ತು ಜಯ. ಆದರೆ ICE ಅಧಿಕಾರಿಗಳ ಧೋರಣೆಯನ್ನ ಸುಬ್ಬುವೇದಂ ಅವರ ಅಕ್ಕ ಖಂಡಿಸಿ ತನ್ನ ತಮ್ಮನಿಗೆ ಆದ ಈ ಘೋರ ಅನ್ಯಾಯದ ವಿರುದ್ಧ ಸುಬ್ಬುವೇದಂ ಅವರ ಸಹೋದರಿ ಮತ್ತು ಅವರ ಬೆಂಬಲಿಗರು ಭಾರೀ ಕಾನೂನು ಹೋರಾಟವನ್ನು ಶುರು ಮಾಡಿದರು. ಇದು ಇಮಿಗ್ರೇಷನ್ ಇತಿಹಾಸದಲ್ಲಿ ಒಂದು ಎಕ್ಸ್ಪೆನ್ಷನಲ್ ಸಿಚುವೇಶನ್ ಅಂತ ವಾದಿಸಿದೆ. 2026ರ ಆರಂಭದಲ್ಲಿ ಬೋರ್ಡ್ ಆಫ್ ಇಮಿಗ್ರೇಷನ್ ಸುಬ್ಬುರವರ ಕೇಸನ್ನ ಮತ್ತೆ ಓಪನ್ ಮಾಡಲು ಒಪ್ಪಿಗೆ ಸೂಚಿಸಿತು. ವಿಚಾರಣೆ ಎಲ್ಲ ನಡೆದು ಮೊನ್ನೆಯಷ್ಟೇ ಇಮಿಗ್ರೇಷನ್ ನ್ಯಾಯಾಧೀಶರು ಸುಬ್ಬುವೇದಂ ಪರವಾಗಿ ಐತಿಹಾಸಿಕ ತೀರ್ಪು ನೀಡಿದ್ರು. ಸುಬ್ಬುವೇದಂ ಅಮೆರಿಕದಲ್ಲೇ ಉಳಿಯಬಹುದು ಅಂತ ಆದೇಶವನ್ನು ನೀಡಿದ್ರು. ಇದು ಸುಬ್ಬುವೇದಂಗೆ ವಾಪಸ್ ಜೀವನವನ್ನ ನೀಡಿದಂತಾಯಿತು. ಸದ್ಯಕ್ಕೆ ಸುಬ್ಬುವೇದಂ ICE ಕಸ್ಟಡಿಯ ಮೊಷನ್ನನ್ ವ್ಯಾಲಿ ಪ್ರೊಸೆಸಿಂಗ್ ಸೆಂಟರ್ನಲ್ಲಿ ಇದ್ದಾರೆ ಮತ್ತು ಜಾಮೀನಿನ ಮೇಲೆ ಹೊರಬರಲು ಕಾಯ್ತಾ ಇದ್ದಾರೆ. ನ್ಯಾಯಾಧೀಶರ ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೆ ಮೇ 4ರವರೆಗೆ ಕಾಲಾವಕಾಶವಿದೆ. DHS ಮೇಲ್ಮನವಿ ಸಲ್ಲಿಸದಿದ್ದರೆ ಸುಬ್ಬುವೇದಂ ಕೊನೆಗೂ ಅಮೆರಿಕದಲ್ಲಿ ತಮ್ಮ ಕುಟುಂಬದ ಜೊತೆ ನೆಮ್ಮದಿಯ ಜೀವನ ನಡೆಸಬಹುದು. ಒಟ್ಟಿನಲ್ಲಿ ಕೇವಲ 9 ತಿಂಗಳ ಮಗುವಾಗಿದ್ದಾಗ ಅಮೆರಿಕಕ್ಕೆ ಹೋದ ಭಾರತೀಯ ಮೂಲದ ಸುಬ್ಬುವೇದಂ ಮಾಡದ ತಪ್ಪಿಗೆ 43 ವರ್ಷಗಳ ಕಾಲ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸಿದ್ದು ನಿಜಕ್ಕೂ ಒಂದು ದೊಡ್ಡ ನ್ಯಾಯದ ವಿಡಂಬನೆ ಅಲ್ಲದೆ ಮತ್ತೇನೂ ಅಲ್ಲ. DHS ಮೇಲ್ಮನವಿ ಸಲ್ಲಿಸುತ್ತಾ ಅಥವಾ ಸುಬ್ಬುವೇದಂ ಕೊನೆಗೂ ತಮ್ಮ ಕುಟುಂಬದ ಜೊತೆ ನೆಮ್ಮದಿ ಜೀವನ ನಡೆಸ್ತಾರೆ ಎಂಬುದರ ಕಾತೊಂಡಿದೆ. ಈ ಕೇಸ್ ಬಗ್ಗೆ, ಸುಬ್ಬುವೇದಂ ಬಗ್ಗೆ, ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಿಮಗೆ ಏನನ್ಸುತ್ತೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.